ವೆಲ್ಕಮ್ ಬ್ಯಾಕ್ ಟು ಲತಾ ನಾಕ್ಸ್ ವ್ಲಾಗ್ಸ್. ಮಕ್ಕಳಿಗೆ ಹೆಲ್ತಿ ಫ್ರೂಟ್ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ಈ ಒಂದು ಕಸ್ಟರ್ಡ್ ಫ್ರೂಟ್ ಸಲಾಡ್ನ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನಾನಿಲ್ಲಿ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ, ಬರೀ ಅರ್ಧ ಲೀಟ್ರ್ ಅಷ್ಟೇ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಅದನ್ನು ಜಾಸ್ತಿ ಮಾಡ್ಕೋಬೋದು. ಒಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಹಾಲು ನಿಮಗೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಫ್ರೂಟ್ಸಲ್ಲಿ ಕೂಡ ಸಕ್ಕರೆ ಇರುತ್ತಲ್ವ, ಮತ್ತು ಹಾಗೆ ನಾವು ಕಸ್ಟರ್ಡ್ ಪೌಡ್ರಲ್ಲೂ ಕೂಡ ಆ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವೀಟ್ನ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ಅದು ಕೂಲ್ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಫ್ರೂಟ್ಸ್ಗಳನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಜಾಸ್ತಿ ವೆರೈಟಿ ಆಗಿರೋ ಫ್ರೂಟ್ಸ್ಗಳನ್ನ ಬಳಸಿಲ್ಲ. ಮನೇಲಿ ಯಾವ್ಯಾವ ಫ್ರೂಟ್ಸ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫಸ್ಟೇ ಸಬ್ಬಕ್ಕಿನ ತುಪ್ಪದಲ್ಲಿ ಹುರಿದು ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮನೇಲಿ ಮಸ್ಕ್ ಮೆಲನ್ ಇತ್ತು, ಜ್ಯೂಸ್ ಮಾಡೋಕ್ಕೆ ಅಂತ ಹೇಳಿ ತರಿಸಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ತುಂಬಾ ಚೆನ್ನಾಗಿದೆ, ಕಲರ್ಫುಲ್ಲು, ಮಕ್ಕಳು ತಿನ್ನಲ್ಲ ನಮ್ಮ ಮನೇಲಿ, ಅದನ್ನು ಕೂಡ ಇಲ್ಲಿ ಬೇಕು ಅಂತಲೇ ಸೇರಿಸ್ಕೊಂಡಿದ್ದೀನಿ. ಈ ಡೆಸರ್ಟ್ ಮಾಡೋಕ್ಕೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಒಂದು ಹಣ್ಣುಗಳನ್ನ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಜಾಸ್ತಿ ಹಣ್ಣುಗಳನ್ನ ಸೇರಿಸ್ಕೊಂಡಿಲ್ಲ. ಬೇಕಿದ್ದರೆ ನೀವು ಕಿವಿ ಫ್ರೂಟ್ಸ್ ಹಾಕ್ಕೋಬೋದು, ಮತ್ತು ಗ್ರೇಪ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ನಾನು ಮನೇಲಿ ಇವಾಗ ಇತ್ತಂತ ಹೇಳಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆಪಲ್ಲು ಮತ್ತು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ಗಳು ಬಾದಾಮಿ, ಖರ್ಜೂರ, ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಸ್ವೀಟಾಗಿ ಬಂತು. ನನಗಂತೂ ಮಕ್ಕಳು ಹಣ್ಣನ್ನು ಕೂಡ ಮಿಸ್ ಮಾಡದೆ ತಿಂದರು, ತುಂಬಾ ಇಷ್ಟ ಆಯಿತು. ನೀವು ಕೂಡ ಮಕ್ಕಳನ್ನ ಆ ತಂಪಾಗಿಡಬೇಕು ಅಂತ ಅನ್ನಿಸ್ದಾಗ ಈ ಒಂದು ಡೆಸರ್ಟ್ನ ತಪ್ಪದೆ ಟ್ರೈ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.